ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು ಸರಿಯಲ್ಲ, ನಾಯಿ ನರಿ ಹೇಳಿಕೆಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಅಪಮಾನ ಮಾಡೋದು ಬಿಡ್ತಾರೆ, ಕ್ಯಾಕರ್ಸ್ ಉಗಿದ್ರೆ ಅಪಪ್ರಚಾರ ಮಾಡಿದವರಿಗೆ ಈ ರೀತಿಯಾಗಿ ಎಚ್ಚರಿಕೆ ರವಾನಿಸಿದ್ದಾರೆ ಸಿಟಿ ರವಿ. ಡಿಜೆಹಳ್ಳಿ ಕೆಜಿಹಳ್ಳಿ ಘಟನೆ ನಡೆದಾಗ ಏನಾಯ್ತು, ಅದೇ ಮನಸ್ಥಿತಿ ಹಿಂದೂಗಳಿಗೆ ಇದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಹಿಂದೂಗಳು ಕೆರಳಿದ್ರೆ ಅಪಪ್ರಚಾರ ಮಾಡ್ತಿರುವವರ ಮನೆ ಏನಾಗುತ್ತೆ ಅನ್ನೋದು ಗಮನದಲ್ಲಿರಲಿ ಅಂತ ಹೇಳಿ ಮಾತನಾಡಿದ್ದಾರೆ ಸಿಟಿ ರವಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿಟಿ ರವಿ ಅವರಿದ್ದಾರೆ. ಸರ್, ತಿಮ್ಮಾರೋಡಿ ಮತ್ತು ಸಮೀರ್ ಈ ಎರಡೂ ಪ್ರಕರಣಗಳನ್ನ ಒಂದು ತಕಡಿಯಲ್ಲಿ ಹಾಕಿ ನೋಡೋದಾದ್ರೆ, ಸಮೀರ್ ಅವ್ರು ಮುಂಚೆ ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ರು, ಒಂದ್ ಕಡೆ ಹೊರಗೆ ಬಂದ್ರು. ಸೊ ಆದ್ರೆ ಈಗ ತಿಮ್ಮಾರೋಡಿ ಅವರು ಜೈಲಿಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಯಾವ ರೀತಿ ಇದೆ? ಸಮೀರ್ಗೆ ನಾನು ಹೇಳಕ್ ಬಯಸೋದು, ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ನಿಮ್ ಜಾತಿಯವರು ಏನ್ ಮಾಡಿದ್ರು, ಒಂದು ಫೇಸ್ಬುಕ್ ಅಲ್ಲಿ ಒಂದು ವಾಟ್ಸಪ್ ಅಲ್ಲಿ ಬಂದ ಮೆಸೇಜಿಗೆ ಊರಿಗೆ ಬೆಂಕಿ ಹಾಕಿದ್ರು. ಅದೇ ಮನಸ್ಥಿತಿ ಹಿಂದೂಗಳಿಗೂ ಇದ್ರೆ ನೀವೆಲ್ಲ ಏನಾಗ್ತಿದ್ರಿ? ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರಿ ಒಂದ್ ಮೆಸೇಜ್ಗೆ. ನೀನು ಗಂಟೆಗಟ್ಟಲೆ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ತಪ್ಪು ಅರ್ಥ ಬರೋ ರೀತಿನಲ್ಲಿ ಹೇಳಿದೀಯ. ಅದೇ ನಿನ್ನ ಜಾತಿಯವರು ಮಾಡ್ತಾರಲ್ಲ, ಹಂಗೇ ಮಾಡೋದಾದ್ರೆ ನಿನ್ನ ಮನೆ ಏನಾಗ್ತಿತ್ತು, ನೀನ್ ಏನಾಗ್ತಿದ್ದೆ? ನಮ್ಮ ಸಜ್ಜನಿಕೆ, ನಮ್ಮ ಒಳ್ಳೆತನ ಅದು ದೌರ್ಬಲ್ಯ ಅಂತ ಭಾವಿಸ್ಬೇಡ. ಇನ್ನೊಂದ್ಸರಿ ನಾಲ್ಗೆ ಹರಿಬಿಟ್ರೆ ಆವಾಗ ನಿನಗೆ ಅರ್ಥ ಆಗೋ ಭಾಷೆಯಲ್ಲೇ ನಿನಗೆ ಪಾಠ ಕಲಿಸಬೇಕಾದಂತ ಪರಿಸ್ಥಿತಿಗೆ ಜನ ಬರ್ತಾರೆ. ಸರ್, ತಿಮ್ಮಾರೋಡಿ ಅವರು ಕೂಡ ಇದೇ ಒಂದು ರೀತಿಯಾದಂತ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆ ಅವಹೇಳನಕಾರಿ ಮತ್ತು ಬಿ ಎಲ್ ಸಂತೋಷ್ ಅವ್ರಿಗೆ ಬೈಯುವಂತದ್ದು. ಈಗ ಏನಾಗ್ತದೆ, ಅವ್ರದ್ದೆಲ್ಲ ಮುಗಿತಾ ಬಂತು. ಜನಮಾನಸದಲ್ಲೂ ಕೂಡ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಯಾವಾಗ ತಪ್ಪು ದಾರಿಗೆ ಎಳೆಯೋಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲೇ ಅವರು ಕಂಪ್ಲೀಟವಾಗಿ ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವನ, ಅಸ್ಮಿತೆಯನ್ನ ಕಳ್ಕೊಳ್ತಾರೆ. ಯಾವ ಉದ್ದೇಶಕ್ಕೆ ಸಾರ್ವಜನಿಕ ಜೀವನಕ್ಕೆ ಬಂದ್ವಿ ಅನ್ನೋದನ್ನು ಮರೆತು ಯಾರು ಈ ರೀತಿ ದಾರಿ ತಪ್ತಾರೆ, ಆ ದಾರಿ ತಪ್ಪದವರು ಮತ್ತೆ ಸರಿದಾರಿಗೆ ಬಂದಿರೋ ಉದಾಹರಣೆ ಇಲ್ಲ. ಕೆಲ ನಾಯಕರು ಹೇಳ್ತಿದ್ದಾರೆ ಧರ್ಮಸ್ಥಳಕ್ಕೆ ಹೋದ್ರೆ ಅತ್ಯಾಚಾರ ಆಗುತ್ತೆ, ಕೊಲೆ ಆಗುತ್ತೆ ಅಂತ. ಸೊ ಹೀಗಾಗಿ ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಆಗಿತ್ತು. ಯಾವಾಗ ಬಿಜೆಪಿ ಧರ್ಮಸ್ಥಳ ಹೋಯ್ತು ಮತ್ತೆ ಜನ ಬರ್ಲಿಕ್ಕೆ ಶುರುವಾಗಿದೆ. ಯಾರ ಹೇಳಿದೆ ಇಲ್ಲ, ಧರ್ಮಸ್ಥಳದ ಬಗ್ಗೆ ಇರುವಂತ ಜನರ ನಂಬಿಕೆ ಅಗಾಧವಾಗಿರೋದು. ಯಾವ ನಾಯಿ ನರಿಗಳು ಏನೋ ಹೇಳಿದ್ರು ಅನ್ನೋದ್ರ ಮೇಲೆ ನಿರ್ಣಯ ಆಗಲ್ಲ. ಯಾವನೋ ಬೆಳ್ತಿದ್ದ ಸಾಮೂಹಿಕ ವಿವಾಹ ಇತ್ಯಾದಿಯಲ್ಲಿ ಹೆಣ್ಮಕ್ಳಿಗೆ ಅಪಮಾನ ಮಾಡ್ತಿದ್ದ. ಅವರೆಲ್ಲರೂ ಹೆಣ್ಮಕ್ಳಿಗೆ ಅಪಮಾನ ಮಾಡಿರೋನ್ ಕ್ಯಾಕೂರ್ ಸುಗಿದ್ರೆ, ಅವನು ಅಲ್ಲಿ ಸಾಮೂಹಿಕ ಮದುವೆ ಆಗಿದಾರಲ್ಲ ಅವರೆಲ್ಲ ಕ್ಯಾಕೂರ್ ಸುಗಿದ್ರೆ ಅವನ ಅದರಿಂದ ಮೇಲೆ ಬರಕ್ಕೆ ಆಗಲ್ಲ. ಥ್ಯಾಂಕ್ ಯು. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದಂತ ಸಿಟಿ ರವಿ ಅವರ ಮಾತು. ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು ಸರಿಯಲ್ಲ, ನಾಯಿ ನರಿ ಹೇಳಿಕೆಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಅಪಮಾನ ಮಾಡೋದು ಬಿಡ್ತಾರೆ, ಕ್ಯಾಕರ್ಸ್ ಉಗಿದ್ರೆ ಅಪಪ್ರಚಾರ ಮಾಡಿದವರಿಗೆ ಈ ರೀತಿಯಾಗಿ ಎಚ್ಚರಿಕೆ ರವಾನಿಸಿದ್ದಾರೆ ಸಿಟಿ ರವಿ. ಡಿಜೆಹಳ್ಳಿ ಕೆಜಿಹಳ್ಳಿ ಘಟನೆ ನಡೆದಾಗ ಏನಾಯ್ತು, ಅದೇ ಮನಸ್ಥಿತಿ ಹಿಂದೂಗಳಿಗೆ ಇದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಹಿಂದೂಗಳು ಕೆರಳಿದ್ರೆ ಅಪಪ್ರಚಾರ ಮಾಡ್ತಿರುವವರ ಮನೆ ಏನಾಗುತ್ತೆ ಅನ್ನೋದು ಗಮನದಲ್ಲಿರಲಿ ಅಂತ ಹೇಳಿ ಮಾತನಾಡಿದ್ದಾರೆ ಸಿಟಿ ರವಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿಟಿ ರವಿ ಅವರಿದ್ದಾರೆ. ಸರ್, ತಿಮ್ಮಾರೋಡಿ ಮತ್ತು ಸಮೀರ್ ಈ ಎರಡೂ ಪ್ರಕರಣಗಳನ್ನ ಒಂದು ತಕಡಿಯಲ್ಲಿ ಹಾಕಿ ನೋಡೋದಾದ್ರೆ, ಸಮೀರ್ ಅವ್ರು ಮುಂಚೆ ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ರು, ಒಂದ್ ಕಡೆ ಹೊರಗೆ ಬಂದ್ರು. ಸೊ ಆದ್ರೆ ಈಗ ತಿಮ್ಮಾರೋಡಿ ಅವರು ಜೈಲಿಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಯಾವ ರೀತಿ ಇದೆ? ಸಮೀರ್ಗೆ ನಾನು ಹೇಳಕ್ ಬಯಸೋದು, ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ನಿಮ್ ಜಾತಿಯವರು ಏನ್ ಮಾಡಿದ್ರು, ಒಂದು ಫೇಸ್ಬುಕ್ ಅಲ್ಲಿ ಒಂದು ವಾಟ್ಸಪ್ ಅಲ್ಲಿ ಬಂದ ಮೆಸೇಜಿಗೆ ಊರಿಗೆ ಬೆಂಕಿ ಹಾಕಿದ್ರು. ಅದೇ ಮನಸ್ಥಿತಿ ಹಿಂದೂಗಳಿಗೂ ಇದ್ರೆ ನೀವೆಲ್ಲ ಏನಾಗ್ತಿದ್ರಿ? ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರಿ ಒಂದ್ ಮೆಸೇಜ್ಗೆ. ನೀನು ಗಂಟೆಗಟ್ಟಲೆ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ತಪ್ಪು ಅರ್ಥ ಬರೋ ರೀತಿನಲ್ಲಿ ಹೇಳಿದೀಯ. ಅದೇ ನಿನ್ನ ಜಾತಿಯವರು ಮಾಡ್ತಾರಲ್ಲ, ಹಂಗೇ ಮಾಡೋದಾದ್ರೆ ನಿನ್ನ ಮನೆ ಏನಾಗ್ತಿತ್ತು, ನೀನ್ ಏನಾಗ್ತಿದ್ದೆ? ನಮ್ಮ ಸಜ್ಜನಿಕೆ, ನಮ್ಮ ಒಳ್ಳೆತನ ಅದು ದೌರ್ಬಲ್ಯ ಅಂತ ಭಾವಿಸ್ಬೇಡ. ಇನ್ನೊಂದ್ಸರಿ ನಾಲ್ಗೆ ಹರಿಬಿಟ್ರೆ ಆವಾಗ ನಿನಗೆ ಅರ್ಥ ಆಗೋ ಭಾಷೆಯಲ್ಲೇ ನಿನಗೆ ಪಾಠ ಕಲಿಸಬೇಕಾದಂತ ಪರಿಸ್ಥಿತಿಗೆ ಜನ ಬರ್ತಾರೆ. ಸರ್, ತಿಮ್ಮಾರೋಡಿ ಅವರು ಕೂಡ ಇದೇ ಒಂದು ರೀತಿಯಾದಂತ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆ ಅವಹೇಳನಕಾರಿ ಮತ್ತು ಬಿ ಎಲ್ ಸಂತೋಷ್ ಅವ್ರಿಗೆ ಬೈಯುವಂತದ್ದು. ಈಗ ಏನಾಗ್ತದೆ, ಅವ್ರದ್ದೆಲ್ಲ ಮುಗಿತಾ ಬಂತು. ಜನಮಾನಸದಲ್ಲೂ ಕೂಡ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಯಾವಾಗ ತಪ್ಪು ದಾರಿಗೆ ಎಳೆಯೋಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲೇ ಅವರು ಕಂಪ್ಲೀಟವಾಗಿ ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವನ, ಅಸ್ಮಿತೆಯನ್ನ ಕಳ್ಕೊಳ್ತಾರೆ.
ಯಾವ ಉದ್ದೇಶಕ್ಕೆ ಸಾರ್ವಜನಿಕ ಜೀವನಕ್ಕೆ ಬಂದ್ವಿ ಅನ್ನೋದನ್ನು ಮರೆತು ಯಾರು ಈ ರೀತಿ ದಾರಿ ತಪ್ತಾರೆ ಆ ದಾರಿ ತಪ್ಪದವರು ಮತ್ತೆ ಸರಿದಾರಿಗೆ ಬಂದಿರೋ ಉದಾಹರಣೆ ಇಲ್ಲ. ಕೆಲ ನಾಯಕರು ಹೇಳ್ತಿದ್ದಾರೆ ಧರ್ಮಸ್ಥಳಕ್ಕೆ ಹೋದ್ರೆ ಅತ್ಯಾಚಾರ ಆಗುತ್ತೆ, ಕೊಲೆ ಆಗುತ್ತೆ ಅಂತ. ಸೊ ಹೀಗಾಗಿ ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಆಗಿತ್ತು. ಯಾವಾಗ ಬಿಜೆಪಿ ಧರ್ಮಸ್ಥಳ ಹೋಯ್ತು ಮತ್ತೆ ಜನ ಬರ್ಲಿಕ್ಕೆ ಶುರುವಾಗಿದೆ. ಒಬ್ಬ ಯಾವರ ಹೇಳಿದೆ ಇಲ್ಲ, ಧರ್ಮಸ್ಥಳದ ಬಗ್ಗೆ ಇರುವಂತ ಜನರ ನಂಬಿಕೆ ಅಗಾಧವಾಗಿರೋದು. ಯಾವ ನಾಯಿ ನರಿಗಳು ಏನೋ ಹೇಳಿದ್ರು ಅನ್ನೋದ್ರ ಮೇಲೆ ನಿರ್ಣಯ ಆಗಲ್ಲ. ಯಾವನೋ ಬೆಳ್ತಿದ್ದ ಸಾಮೂಹಿಕ ವಿವಾಹ ಇತ್ಯಾದಿ ಹೆಣ್ಮಕ್ಳಿಗೆ ಅಪಮಾನ ಮಾಡ್ತಿದ್ದ. ಅವರೆಲ್ಲರೂ ಹೆಣ್ಮಕ್ಳಿಗೆ ಅಪಮಾನ ಮಾಡಿರೋವನ್ ಕ್ಯಾಕೂರ್ ಸುಗಿದ್ರೆ ಅವನು ಅಲ್ಲಿ ಸಾಮೂಹಿಕ ಮದುವೆ ಆಗಿದಾರಲ್ಲ ಅವರೆಲ್ಲ ಕ್ಯಾಕೂರ್ ಸುಗಿದ್ರೆ ಅವನ ಅದರಿಂದ ಮೇಲೆ ಬರಕ್ಕೆ ಆಗಲ್ಲ. ಥ್ಯಾಂಕ್ ಯು. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಂತ ಸಿಟಿ ರವಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು ಸರಿಯಲ್ಲ, ನಾಯಿ ನರಿ ಹೇಳಿಕೆಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಅಪಮಾನ ಮಾಡೋದು ಬಿಡ್ತಾರೆ, ಕ್ಯಾಕರ್ಸ್ ಉಗಿದ್ರೆ ಅಪಪ್ರಚಾರ ಮಾಡಿದವರಿಗೆ ಈ ರೀತಿಯಾಗಿ ಎಚ್ಚರಿಕೆ ರವಾನಿಸಿದ್ದಾರೆ ಸಿಟಿ ರವಿ. ಡಿಜೆಹಳ್ಳಿ, ಕೆಜಿಹಳ್ಳಿ ಘಟನೆ ನಡೆದಾಗ ಏನಾಯಿತು ಅದೇ ಮನಸ್ಥಿತಿ ಹಿಂದೂಗಳಿಗೆ ಇದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಹಿಂದೂಗಳು ಕೆರಳಿದ್ರೆ ಅಪಪ್ರಚಾರ ಮಾಡ್ತಿರುವವರ ಮನೆ ಏನಾಗುತ್ತೆ ಅನ್ನೋದು ಗಮನದಲ್ಲಿರಲಿ ಅಂತ ಹೇಳಿ ಮಾತನಾಡಿದ್ದಾರೆ ಸಿಟಿ ರವಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿಟಿ ರವಿ ಅವರಿದ್ದಾರೆ. ಸರ್, ತಿಮ್ಮರೋಡಿ ಮತ್ತು ಸಮೀರ್ ಈ ಎರಡೂ ಪ್ರಕರಣಗಳನ್ನ ಒಂದು ತಕಡಿಯಲ್ಲಿ ಹಾಕಿ ನೋಡೋದಾದ್ರೆ, ಸಮೀರ್ ಅವ್ರು ಮುಂಚೆ ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ರು, ಒಂದ್ ಕಡೆ ಹೊರಗೆ ಬಂದ್ರು. ಸೊ ಆದ್ರೆ ಈಗ ತಿಮ್ಮರೋಡಿ ಅವರು ಜೈಲಿಗೆ ಸಿಕ್ಕೊಂಡಿದ್ದಾರೆ. ಇನ್ನು ಯಾವ ರೀತಿ ಇದೆ? ಸಮೀರ್ಗೆ ನಾನು ಹೇಳಕ್ ಬಯಸೋದು, ಡಿಜೆಹಳ್ಳಿ, ಕೆಜಿಹಳ್ಳಿಯಲ್ಲಿ ನಿಮ್ ಜಾತಿಯವರು ಏನ್ ಮಾಡಿದ್ರು, ಒಂದು ಫೇಸ್ಬುಕ್ ಅಲ್ಲಿ ಒಂದು ವಾಟ್ಸಪ್ ಅಲ್ಲಿ ಬಂದ ಮೆಸೇಜಿಗೆ ಊರಿಗೆ ಬೆಂಕಿ ಹಾಕಿದ್ರು. ಅದೇ ಮನಸ್ಥಿತಿ ಹಿಂದೂಗಳಿಗೂ ಇದ್ರೆ ನೀವೆಲ್ಲ ಏನಾಗ್ತಿದ್ರಿ? ಅಖಂಡ ಶ್ರೀನಿವಾಸ ಮೂರ್ತಿಯವರ ಶಾಸಕರ ಮನೆಗೆ ಬೆಂಕಿ ಹಾಕಿದ್ರಿ. ಒಂದ್ ಮೆಸೇಜ್ಗೆ ನೀನು ಗಂಟೆಗಟ್ಟಲೆ ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ತಪ್ಪು ಅರ್ಥ ಬರೋ ರೀತಿನಲ್ಲಿ ಹೇಳಿದೀಯ. ಅದೇ ನಿನ್ನ ಜಾತಿಯವರು ಮಾಡ್ತಾರಲ್ಲ ಹಂಗೇ ಮಾಡೋದಾದ್ರೆ ನಿನ್ನ ಮನೆ ಏನಾಗ್ತಿತ್ತು, ನೀನ್ ಏನಾಗ್ತಿದ್ದೆ? ನಮ್ಮ ಸಜ್ಜನಿಕೆ, ನಮ್ಮ ಒಳ್ಳೆತನ ಅದು ದೌರ್ಬಲ್ಯ ಅಂತ ಭಾವಿಸ್ಬೇಡ. ಇನ್ನೊಂದ್ಸರಿ ನಾಲ್ಗೆ ಹರಿಬಿಟ್ರೆ ಆವಾಗ ನಿನಗೆ ಅರ್ಥ ಆಗೋ ಭಾಷೆಯಲ್ಲೇ ನಿನಗೆ ಪಾಠ ಕಲಿಸಬೇಕಾದಂತ ಪರಿಸ್ಥಿತಿಗೆ ಜನ ಬರ್ತಾರೆ. ಸರ್, ತಿಮ್ಮಾರೋಡಿ ಅವರು ಕೂಡ ಇದೇ ರೀತಿಯಾದಂತ ಒಂದು ರೀತಿಯಾದಂತ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆ ಅವಹೇಳನಕಾರಿ ಮತ್ತು ಬಿ ಎಲ್ ಸಂತೋಷ್ ಅವ್ರಿಗೆ ಬೈಯುವಂತದ್ದು. ಈಗ ಏನಾಗ್ತದೆ, ಅವ್ರದೆಲ್ಲ ಮುಗಿತಾ ಬಂತು. ಜನಮಾನಸದಲ್ಲೂ ಕೂಡ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಯಾವಾಗ ತಪ್ಪು ದಾರಿಗೆ ಇಳಿಯೋಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲೇ ಅವರು ಕಂಪ್ಲೀಟವಾಗಿ, ಸಂಪೂರ್ಣವಾಗಿ ತಮ್ಮ ಅಸ್ತಿತ್ವನ, ಅಸ್ಮಿತೆಯನ್ನ ಕಳ್ಕೊಳ್ತಾರೆ. ಯಾವ ಉದ್ದೇಶಕ್ಕೆ ಸಾರ್ವಜನಿಕ ಜೀವನಕ್ಕೆ ಬಂದ್ವಿ ಅನ್ನೋದನ್ನು ಮರೆತು ಯಾರು ಈ ರೀತಿ ದಾರಿ ತಪ್ತಾರೆ ಆ ದಾರಿ ತಪ್ಪದವರು ಮತ್ತೆ ಸರಿದಾರಿಗೆ ಬಂದಿರೋ ಉದಾಹರಣೆ ಇಲ್ಲ. ಕೆಲ ನಾಯಕರು ಹೇಳ್ತಿದ್ದಾರೆ ಧರ್ಮಸ್ಥಳಕ್ಕೆ ಹೋದ್ರೆ ಅತ್ಯಾಚಾರ ಆಗುತ್ತೆ, ಕೊಲೆ ಆಗುತ್ತೆ ಅಂತ. ಸೊ ಹೀಗಾಗಿ ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಆಗಿತ್ತು. ಯಾವಾಗ ಬಿಜೆಪಿ ಧರ್ಮಸ್ಥಳ ಹೋಯ್ತು ಮತ್ತೆ ಜನ ಬರ್ಲಿಕ್ಕೆ ಶುರುವಾಗಿದೆ. ಒಬ್ಬ ಯಾವರ ಹೇಳಿದೆ ಇಲ್ಲ, ಧರ್ಮಸ್ಥಳದ ಬಗ್ಗೆ ಇರುವಂತ ಜನರ ನಂಬಿಕೆ ಅಗಾಧವಾಗಿರೋದು. ಯಾವ ನಾಯಿ ನರಿಗಳು ಏನೋ ಹೇಳಿದ್ರು ಅನ್ನೋದ್ರ ಮೇಲೆ ನಿರ್ಣಯ ಆಗಲ್ಲ. ಯಾವನೋ ಬೆಳ್ತಿದ್ದ ಸಾಮೂಹಿಕ ವಿವಾಹ ಇತ್ಯಾದಿ ಹೆಣ್ಮಕ್ಳಿಗೆ ಅಪಮಾನ ಮಾಡ್ತಿದ್ದ. ಅವರೆಲ್ಲರೂ ಹೆಣ್ಮಕ್ಳಿಗೆ ಅಪಮಾನ ಮಾಡಿರೋವನ್ ಕ್ಯಾಕೂರ್ ಸುಗಿದ್ರೆ ಅವನು